ಪನೀರ್ ಪಾಪ್ಕಾರ್ನ್ ರುಚಿಕರವಾದ ಮತ್ತು ಕ್ರಿಸ್ಪಿ ಸ್ನ್ಯಾಕ್ ಆಗಿದ್ದು, ಪನೀರ್, ಹಾಲುಜೇನು ಅನ್ನು ರುಚಿಕರವಾದ ಬಾಟರ್ ಮತ್ತು ಬ್ರೆಡ್ ಕ್ರಮ್ನೊಂದಿಗೆ ಕವರಿಸಿ ತಯಾರಿಸಲಾಗುತ್ತದೆ. ಇಲ್ಲಿದೆ ಇದರ ರೆಸಿಪಿ. ಬೇಕಾಗುವ ಸಾಮಗ್ರಿಗಳು: ಮೆರಿನೇಟ್ ಮಾಡಲು ಪನೀರ್ 250 ಗ್ರಾಂ ಸಣ್ಣ ಚೌಕಾಕಾರ ತುಂಡುಗಳಾಗಿ ಕತ್ತರಿಸಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್, ಕೆಂಪು ಮೆಣಸಿನ ಪುಡಿ 1 ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ಗರಂ ಮಸಾಲ ½ ಟೀ ಸ್ಪೂನ್, ಮೆಣಸು ಪುಡಿ 1/4 ಟೀ ಸ್ಪೂನ್, ನಿಂಬೆಹಣ್ಣಿನ ರಸ 1 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಬಾಟರ್ಗೆ ಮೈದಾ ½ ಕಪ್. ಒಂದು ಬಟ್ಟಲಿನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೆಂಪು ಮೆಣಸಿನ ಪುಡಿ, ಅರಿಶಿನ, ಗರಂ ಮಸಾಲ, ಮೆಣಸು ಪುಡಿ, ನಿಂಬೆ ರಸ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಇದಕ್ಕೆ ಪನೀರ್ ತುಂಡುಗಳನ್ನು ಹಾಕಿ ಅವುಗಳನ್ನು ಸರಿಯಾಗಿ ಲೇಪಿಸಿ 15-20 ನಿಮಿಷ ಮೆರಿನೇಟ್ ಮಾಡಿ. 2 ಕಾರ್ನ್ಫ್ಲೋರ್ 1/4 ಕಪ್, ಕೆಂಪು ಮೆಣಸಿನ ಪುಡಿ ½ ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ನೀರು ಬೇಕಾದಷ್ಟು, ಮಧ್ಯಮ ಗಟ್ಟಿಯ ಬಾಟರ್ ತಯಾರಿಸಲು ಉಪ್ಪು ರುಚಿಗೆ ತಕ್ಕಷ್ಟು, ಲೇಪನೆಗಾಗಿ ಬ್ರೆಡ್ ಕ್ರಮ್ಸ್ 1 ಕಪ್, ಮಿಕ್ಸ್ಡ್ ಹರ್ಬ್ಸ್ ಅಥವಾ ಒರೆಗಾನೋ 1 ಟೀ ಸ್ಪೂನ್. ಬಾಡಿ ಬಾಟರ್ ತಯಾರಿಕೆ: ಇನ್ನೊಂದು ಬಟ್ಟಲಿನಲ್ಲಿ ಮೈದಾ, ಕಾರ್ನ್ಫ್ಲೋರ್, ಕೆಂಪು ಮೆಣಸಿನ ಪುಡಿ, ಅರಿಶಿನ ಮತ್ತು ಉಪ್ಪು ಹಾಕಿ ಮಿಶ್ರಣ ಮಾಡಿ. ಹೋಳೆಯಾಗಿರುವ ಲಂಪ್ರಹಿತ ಬಾಟರ್ ತಯಾರಿಸಲು ನೀರನ್ನು ಕ್ರಮವಾಗಿ ಸೇರಿಸಿ. ಬಾಟರ್ ಮಧ್ಯಮ ಗಟ್ಟಿಯಾಗಿರಬೇಕು. ಪನೀರ್ ಲೇಪಿಸುವುದು: ಮೆರಿನೇಟ್ ಮಾಡಿದ ಪನೀರ್ ತುಂಡುಗಳನ್ನು ಬಾಟರ್ನಲ್ಲಿ ಮುಚ್ಚಿ, ಅದನ್ನು ಬ್ರೆಡ್ ಕ್ರಮ್ನಲ್ಲಿ ಮಡಚಿ ಲೇಪಿಸಿ. ಹೆಚ್ಚು ಕ್ರಿಸ್ಪಿಗಾಗಿ ಇದನ್ನು ಮತ್ತೆ ಬಾಟರ್ ಮತ್ತು ಬ್ರೆಡ್ ಕ್ರಮ್ನಲ್ಲಿ ಮಡಚಬಹುದು. ಹೆಚ್ಚುವರಿ ರುಚಿಗಾಗಿ ಮಿಕ್ಸ್ಡ್ ಹರ್ಬ್ಸ್ ಅಥವಾ ಒರೆಗಾನೋವನ್ನು ಬ್ರೆಡ್ ಕ್ರಮ್ ಮೇಲೆ ಸಿಂಪಡಿಸಿ ಹಚ್ಚಿ. 4 ಪನೀರ್ ಪಾಪ್ಕಾರ್ನ್ ಬಾಡಿಸುವುದು: ಎಣ್ಣೆ ಡೀಪ್ ಫ್ರೈ ಮಾಡಲು ರೆಸಿಪಿ: 1 ಪನೀರ್ ಮೆರಿನೇಟ್ ಮಾಡುವುದು. 1 ಡೀಪ್ ಫ್ರೈ ಮಾಡುವ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ. ಎಣ್ಣೆ ಬಿಸಿ ಆದ ಮೇಲೆ ಲೇಪಿಸಿದ ಪನೀರ್ ತುಂಡುಗಳನ್ನು ಎಚ್ಚರಿಕೆಯಿಂದ ಎಣ್ಣೆಗೆ ಹಾಕಿ ಸಣ್ಣ ಸಣ್ಣ ಭಾಗಗಳಲ್ಲಿ ಬಾಡಿಸಿ ಸುವರ್ಣ ಬಣ್ಣ ಮತ್ತು ಕ್ರಿಸ್ಪಿಯಾಗುವವರೆಗೆ ಬಾಡಿಸಿ. ಚಮಚಿನಿಂದ ತೆಗೆದು ಎಣ್ಣೆಯನ್ನು ಶೋಷಿಸಲು ಟಿಶ್ಯೂ ಪೇಪರ್ ಮೇಲೆ ಇಡಿ. ಸೇವಿಸುವ ವಿಧಾನ: ಪನೀರ್ ಪಾಪ್ಕಾರ್ನ್ ಅನ್ನು ಕೆಚಪ್, ಪುದೀನಾ ಚಟ್ನಿ ಅಥವಾ ಬೆಳ್ಳುಳ್ಳಿ ಮೇಯೋ ಜೊತೆ ಬಿಸಿ ಸೇವಿಸಿ. ಹಸಿರು ಕೊತ್ತಂಬರಿ ಅಥವಾ ಚೀಸನ್ನು ಉದುರಿಸಿ ಅಲಂಕರಿಸಬಹುದು. ಈ ರುಚಿಕರವಾದ ಕ್ರಿಸ್ಪಿ ಸ್ನ್ಯಾಕ್ ಅನ್ನು ನಿಮ್ಮ ಪ್ರಿಯ ಡಿಪ್ ಜೊತೆಗೆ ಆನಂದಿಸಿ.